ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ವಿ. ಮೊದಲು ರೇಣುಕಾ ಸ್ವಾಮಿ ಶೆಡ್ಗೆ ಬಂದಿದ್ನ ಅಂತ ತನಿಖೆಯನ್ನ ಮಾಡಿದ್ದಾರೆ. ಕೊಲೆ ಜಾಗದಲ್ಲಿ ಮೃತ ಇದ್ದ ಅನ್ನೋದು ಪ್ರೂವ್ ಆಗಬೇಕು. ಅದು ಸಾಬೀತಾಗದೇ ಇದ್ರೆ ಆರೋಪಿಗಳು ಬಚಾವಾಗುವಂತಹ ಸಾಧ್ಯತೆ ಹೆಚ್ಚು. ಮೃತ ವ್ಯಕ್ತಿ ಶೆಡ್ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಸಾಕ್ಷಿಗಳ ಸಂಗ್ರಹ ಆಗಬೇಕು. ಶೆಡ್ನಲ್ಲಿ ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನ ಕಲೆ ಹಾಕಲಾಗಿದೆ ಎನ್ನುವಂತ ಮಾಹಿತಿ. ಕೊಲೆ ಆರೋಪಿಗಳ ಹೇಳಿಕೆಯ ಮೇಲೆ ಸಾಕ್ಷಿಯ ಸಂಗ್ರಹಕ್ಕೆ ಮುಂದಾಗಿದ್ರು ಪೊಲೀಸರು ನಿನ್ನೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ನೀವು ಹೇಳ್ತಾ ಇದ್ರಿ ಈಗ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಆ ಜಾಗದಲ್ಲಿ ಕೊಲೆಯಾದಂತಹ ವ್ಯಕ್ತಿ ಇದ್ದ ಅನ್ನೋದು ಪ್ರೂವ್ ಆಗಬೇಕು. ಅದನ್ನ ಪ್ರೂವ್ ಮಾಡೋದಕ್ಕೆ ಏನೆಲ್ಲ ಸಾಕ್ಷಿಗಳು ನಿನ್ನೆ ಲಭ್ಯ ಆಗಿದೆ ಮಹಜರು ವೇಳೆ ಅಂತ ಹೇಳಿ? ಖಂಡಿತ ವಿದ್ಯಶ್ರೀ, ನಿನ್ನೆ ಏನು ಮೃತ ರೇಣುಕಾ ಸ್ವಾಮಿಯನ್ನ ಆ ಜಾಗದಲ್ಲಿ ಅದರಲ್ಲಿ ಪಟ್ಟಣಗೆರೆ ಶೆಡ್ನಲ್ಲೇ ಆತನನ್ನು ಕೊಲ್ಲಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ವ್ಯಕ್ತಿ ಅದೇ ಜಾಗದಲ್ಲಿ ಇದ್ದ ಅನ್ನೋಂಥದ್ದಕ್ಕೆ ಮೊದಲು ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಮೃತ ವ್ಯಕ್ತಿ ಅಲ್ಲೇ ಇದ್ದ ಅಂತ ಆದರೆ ಮಾತ್ರ ಪ್ರಕರಣ ಲೀಡ್ ತೆಗೆದುಕೊಳ್ಳುವಂಥದ್ದು, ಇಲ್ಲ ಅಂತಂದ್ರೆ ಅದು ಮುಂದಿನ ದಿನಗಳಲ್ಲಿ ಕೇಸ್ ಉಲ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆತ ಆ ಸಂದರ್ಭದಲ್ಲಿ ಅಲ್ಲಿದ್ದ ಅಂದರೆ ಯಾವಾಗ ಎಕ್ಸಾಂಪಲ್ ನಾರ್ಮಲಿ ಬೇರೆ ಪ್ರಕರಣಗಳಲ್ಲಾದರೆ CDR ಎಲ್ಲ ತೆಗೆದುಕೊಂಡು ಆ ವ್ಯಕ್ತಿ ಅಲ್ಲೇ ಇದ್ದ ಅಂತ ಪ್ರೂವ್ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಯಾವಾಗ ಆತನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಆಗುತ್ತೆ ಅಲ್ಲೇ ಆತನ ಫೋನ್ ಸ್ವಿಚ್ ಆಫ್ ಮಾಡುವಂಥ ಕೆಲಸವನ್ನು ಆರೋಪಿಗಳು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿ ಅದರಲ್ಲೂ ಪ್ರಮುಖವಾಗಿ ಮೃತ ವ್ಯಕ್ತಿ ಶೆಡ್ನಲ್ಲಿ ಇದ್ದ ಅನ್ನೋದನ್ನ ಕರ್ಕೊಂಡು ಹೋಗೋದಕ್ಕೆ ಬೇರೆ ಇರುವಂತಹ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಷ್ಟಕ್ಕೆ ಸೀಮಿತ ಆಗಲ್ಲ, ಅಲ್ಲಿದ್ದಾನನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಕೃತ್ಯ ನಡೆದಂತಹ ಜಾಗದಲ್ಲಿ ಅಲ್ಲಿ ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಕೂದಲುಗಳಿರ್ಬೋದು, ಜೊತೆಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಅಂದರೆ ಒಡೆದು ಗಾಯದಂತಹ ಸಂದರ್ಭದಲ್ಲಿ ಬ್ಲಡ್ ಬಿದ್ದಿರೋದಿರ್ಬೋದು, ಬಾಡಿಯ ಬೇರೆ ಪಾರ್ಟ್ಗಳಿರ್ಬೋದು, ಅಂದರೆ ಚರ್ಮದ ತುಣುಕುಗಳಿರ್ಬೋದು, ಮತ್ತು ಆತನ ಬೆವರಿನ ಹನಿಗಳಿರ್ಬೋದು, ಹೀಗೆ ಅನೇಕ ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಆತನ DNA ಸ್ಯಾಂಪಲ್ ಅನ್ನು ಪಡ್ಕೊಂಡಿರ್ತಾರೆ, ಫಿಂಗರ್ ಪ್ರಿಂಟ್ ಡೀಟೇಲ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ, ಅದರಲ್ಲೂ ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆ ಜಾಗದಲ್ಲಿ ಆ ವ್ಯಕ್ತಿ ಇದ್ದ ಅನ್ನೋದನ್ನು ಪ್ರೂವ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವ್ಯಕ್ತಿ ಸಾವನ್ನಪ್ಪಿದಂಥ ವ್ಯಕ್ತಿ ಆ ಜಾಗದಲ್ಲೇ ಇಲ್ಲ ಅಂತಂದರೆ ಆರೋಪಿಗಳು ಮುಂದಿನ ದಿನಗಳಲ್ಲಿ ಖುಲಾಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನು ಮೊದಲನೇ ಹಂತದಲ್ಲಿ ಆರೋಪಿ ಪ್ರಮುಖವಾಗಿ ಅಲ್ಲಿ ಮೃತ ವ್ಯಕ್ತಿ ಅಲ್ಲಿ ಇದ್ದ ಅನ್ನೋದನ್ನು ಪ್ರೂವ್ ಮಾಡುವಂಥ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತೆ ಮೊದಲಿಗೆ ಪ್ರಮುಖವಾಗಿ ಆತನ್ನು ಎಲ್ಲಿ ಇಟ್ಟಿದ್ರು, ಎಲ್ಲಿ ಹೊಡೆದ್ರು, ಯಾವ ಜಾಗದಲ್ಲಿ ಕರೆತಂದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.